ಕರ್ನಾಟಕ ಸರ್ಕಾರದಿಂದ ಆಯೋಜನೆ ಮಾಡಿದ್ದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನನ್ನ ಮತ ನನ್ನ ಹಕ್ಕು ಕಾರ್ಯಕ್ರಮವನ್ನು ವಿಧಾನಸೌಧ ಬ್ಯಾಕ್ವೆಟ್ ಹಾಲ್ನಲ್ಲಿ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಫೋಟೋಗೆ ಪುಷ್ಪಾರ್ಚನೆ ಮಾಡಿದರು. ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಮತ್ತು ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಇನ್ನು ಅನೇಕ ಮಂತ್ರಿಗಳು, ಶಾಸಕರು ಮತ್ತು ದಲಿತ ಸಂಘಟನೆಗಳ ಮುಖಂಡರುಗಳು ಪಾಲ್ಗೊಂಡಿದ್ದರು. ಈ ಒಂದು ಕಾರ್ಯಕ್ರಮ ಏನಿದೆ ಇದು ತುಂಬ ಅತ್ಯಂತ ಅರ್ಥಪೂರ್ಣ ಮತ್ತು ಉತ್ತಮವಾದಂಥ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸಂವಿಧಾನ ಜಾಗೃತಿಯನ್ನು ಮಾಡುವಂಥದ್ದು, ಪ್ರಜಾಪ್ರಭುತ್ವದ ಬಗ್ಗೆ ಇಡೀ ರಾಜ್ಯಾದ್ಯಂತ ಶಾಲಾ ಮಕ್ಕಳಿಗೂ ಸೇರಿದಂತೆ ಜಾಗೃತಿ ಅಭಿಯಾನವನ್ನು ಈ ಕಾರ್ಯಕ್ರಮ ನವೆಂಬರ್ 26ನೇ ತಾರೀಕಿನವರೆಗೆ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಇಡೀ ಅರ್ಥಪೂರ್ಣವಾಗಿ ಆಚರಿಸೋದ್ರ ಜೊತೆಗೆ ಸಂವಿಧಾನದ ಪ್ರಿಯಾಂಬಲನ್ನು ಓದಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಈ ಕಾರ್ಯಕ್ರಮ ಆಗಿರ್ತದೆ. ಸಂವಿಧಾನದ ಬಗ್ಗೆ ಅಪಪ್ರಚಾರ ನಡೆಯುವಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ತಿದ್ತೇವೆ, ಬದಲಾಯಿಸ್ತೇವೆ ಅನ್ನೋ ಈ ಸಂದರ್ಭದಲ್ಲಿ ಈ ದೇಶಕ್ಕೆ ತೀರ ಅಪಾಯ ಇದೆ. ಆದ್ದರಿಂದ ಸರ್ವ ಜನಾಂಗ ಸುಖಿನೋ ಬಹು ಅಂತ ಇಡೀ ಭಾರತದ ಎಲ್ಲ ಪ್ರಜೆಗಳು ಮತ್ತು ಎಲ್ಲ ಸರ್ವ ಜೀವಿಗಳು ರಕ್ಷಣೆ ಮತ್ತು ಸಮಾನತೆ, ಸಹಬಾಳ್ವೆಯನ್ನು ಬದುಕನ್ನು ತಳ್ಳಬೇಕು ಅಂದರೆ ಸಂವಿಧಾನ ಉಳಿಬೇಕಾಗ್ತದೆ, ಸಂವಿಧಾನ ಬೆಳಿಬೇಕಾಗ್ತದೆ. ಹಾಗೆಯೇ ಸಂವಿಧಾನದ ಬಗ್ಗೆ ಹೆಚ್ಚು ತಿಳ್ಕೋಬೇಕಾಗಿದೆ. ಈ ಸಂವಿಧಾನ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳ ಜನರನ್ನು ಒಟ್ಟಿಗೆ ಒಂದು ಸೂರಡಿಯಲ್ಲಿ ಸೇರಿಸುವಂಥ ಬುನಾದಿಯನ್ನು ಈ ಸಂವಿಧಾನ ಹಾಕಿದೆ. ಇಂಥ ಒಂದು ಅತ್ಯಂತ ಉತ್ತಮವಾದ ಸಂವಿಧಾನ ಇಡೀ ಜಗತ್ತಿನಲ್ಲಿ ಬಹುಶಃ ಎಲ್ಲೂ ಇಲ್ಲ. ಅತ್ಯಂತ ಬೃಹತ್ತಾದಂಥ ಸಂವಿಧಾನ, ಮಾನವೀಯತೆಯ ಸಂವಿಧಾನ, ಎಲ್ಲ ಸರ್ವ ಜೀವಿಗಳಿಗೂ ಸಮಾನತೆಯನ್ನು, ರಕ್ಷಣೆಯನ್ನು ಕೊಟ್ಟಂಥ ಈ ಸಂವಿಧಾನ ಏನಿದೆ, ಈ ಸಂವಿಧಾನವನ್ನು ಉಳಿಸ್ಕೊಂಡ್ರೆ ನಾವೆಲ್ಲನೂ ಕೂಡ ಉಳಿತೇವೆ. ಈ ದಿನ ಬಹುಸಂಖ್ಯಾತರ ಮೇಲೆ ತುಂಬ ಅಪಾಯವನ್ನು ಅಡ್ಡುವಂತಹ ಕೋಮುವಾದಿಗಳು, ಜಾತಿವಾದಿಗಳು, ವಿಚಿತ್ರಕಾರ ಶಕ್ತಿಗಳು ಗಲಭೆಗಳನ್ನು, ಗೊಂದಲಗಳನ್ನು ಹುಟ್ಟಾಕ್ತಾ ಇದ್ದಾರೆ. ದೇಶ ವಿದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ. ರಕ್ತ ಪಿಸಾಚಿಗಳು ಇವತ್ತು ಎದ್ದು ನಿಂತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಂವಿಧಾನ ತೀರ ಅಗತ್ಯ. ಸಂವಿಧಾನ ಉಳಿಸ್ಕೋಬೇಕಾಗಿದೆ. ಆದ್ದರಿಂದ ಸಂವಿಧಾನದ ಜಾಗೃತಿ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಿದೆ. ಮತ್ತು ದಲಿತ ಸಂಘಟನೆಗಳನ್ನು ವಿಶ್ವಾಸ ತಗೊಂಡು ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದೆ. ನಾವು ಕೂಡ ತೊಡಗಿಸ್ಕೊಂಡಿದ್ದೇವೆ. ಈ ಸಂವಿಧಾನ ಜಾಗೃತಿಗೋಸ್ಕರ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲ ದಲಿತ ಸಂಘಟನೆಗಳು ತೊಡಗಿಸ್ಕೊಂತೇವೆ.